ಹಾಯ್ ಹಲೋ ನಮಸ್ತೆ. ಮರಳಿ ನಮ್ಮ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಕೂಡ ಚೆನ್ನಾಗಿದ್ದೀರಾ ಅಂದ್ಕೊಂಡಿದ್ದೀನಿ. ಹಾಗೆ ನಾನು ಕೂಡ ಚೆನ್ನಾಗಿದ್ದೀನಿ. ಇವತ್ತು ಎಲ್ಲಿ ಹೋಗಿರೋ ವೀಡಿಯೋಸ್ ಹಾಕ್ತಾಯಿದ್ದೀನಿ ಅಂತ ಹೇಳಿದರೆ, ಮದುವೆ ಹೋಗಿದ್ದು ವೀಡಿಯೋಸ್ ಹಾಕ್ತಾಯಿದ್ದೀನಿ. ನಾನು ಮೊದಲೇ ಎಡಿಟ್ ಮಾಡಿ ಇಟ್ಟಿದ್ದು ಡಿಲೀಟ್ ಆಗಿಬಿಟ್ಟಿತ್ತು. ಹಾಗಾಗಿ ಮತ್ತೆ ರಿಕವರ್ ಮಾಡ್ಕೊಂಡು ವೀಡಿಯೋಸ್ ಎಲ್ಲ ಎಡಿಟ್ ಮಾಡಿ ಹಾಕ್ತಾಯಿದ್ದೀನಿ. ಸ್ವಲ್ಪ ಲೇಟ್ ಆಗಿಬಿಡ್ತು, ಸ್ವಲ್ಪ ಏನು ಜಾಸ್ತಿನೇ ಆಯಿತು. ಬಟ್ ಮೆಮೊರೀಸ್ ಅಲ್ವಾ, ಹಾಕಲೇಬೇಕು. ಬೆಂಗಳೂರಿಂದ ಆಟೋ, ಟ್ರೈನು, ಬಸ್ಸು ಇಟ್ಕೊಂಡು ನಮ್ಮೂರು ಜವಗಲ್ ಹತ್ರ ರೀಚ್ ಆದ್ವಿ. ಅದಾದ ನಂತರ ನಾನು ಸ್ವಲ್ಪ ಬ್ಯಾಂಕಿನ ಕೆಲಸ ಇತ್ತು, ಹಾಗಾಗಿ ನಮ್ಮೂರ ಕಡೆ ಹೊರಟೆ. ಇದೆ ನೋಡಿ ನಮ್ಮೂರು. ನಾವು ಎಲ್ಲೇ ಇದ್ದರೂ ನಮ್ಮೂರೇ ನಮಗೆ ಸ್ವರ್ಗ ಅಂತ ಹೇಳ್ತಾರಲ್ಲ, ಇದೇ ನನ್ನ ಸ್ವರ್ಗ. ಅಲ್ಲಿಂದ ಸೀದಾ ಬ್ಯಾಂಕ್ ಹತ್ರ ಹೋಗಿ ಬ್ಯಾಂಕಲ್ಲಿರೋ ಕೆಲಸ ಮುಗಿಸ್ಕೊಂಡು ಮತ್ತೆ ನಾನು ರಿಟರ್ನ್ ಜವಗಲ್ಗೆ ಬಂದೆ. ಜವಗಲಿಂದ ಸ್ವಲ್ಪ ದೂರ ಅಷ್ಟೇ ನಮ್ಮ ಮಾಮಾರ ಊರು. ಬರ್ತಿದ್ದಂಗೆ ಬಸ್ ರೆಡಿ ಇತ್ತು. ಬಸ್ ಹತ್ತಿ ನಾವು 3 ಜನ ಕೂಡ ಮಾಮಾರ ಊರ ಕಡೆ ಪಯಣ ಬೆಳೆಸಿದ್ವಿ. ರಶ್ ಆಗಿರೋ ಬಸ್ಸು, ಸ್ಕೂಲ್ ಮಕ್ಕಳು ಗಿಜಿ ಆ ಸೆಕೆಯಲ್ಲಿ ಕಿಟಕಿ ಪಕ್ಕ ಕೂತ್ಕೊಂಡು ತಣ್ಣಗಿರೋ ಗಾಳಿ ತಗೊಳ್ತಾ ಆಚೆ ಕಡೆ ಹೀಗೆ ನೋಡ್ತಾ ಇದ್ದರೆ, ಆಗ ನಾನು ಸಣ್ಣ ಹುಡುಗಿಲಿ ಹೋಗ್ತಾ ಇದ್ದ ನೆನಪೇ ನನಗೆ ಬರುತ್ತೆ. ನಾನು ಕೂಡ ರಾಜ್ಯದಲ್ಲಿ ಈ ರೀತಿ ಹೋಗ್ತಾ ಇದ್ದೆ. ಹೋಗಿ ಅಲ್ಲಿ ಸ್ವಲ್ಪ ದಿವಸ ಇದ್ದು, ಅದೇನೋ ಒಂಥರ ಅಜ್ಜಿ ಮನೆಗೆ ಹೋದಂದ್ರೆ ಎಲ್ರಿಗೂ ಖುಷಿಯಲ್ಲ, ಹಾಗೆ ನನಗೂ ಕೂಡ ಖುಷಿ. ಆ ನೆನಪುಗಳು ಮತ್ತೆ ಈ ರೀತಿ ನೋಡ್ತಾ ಇದ್ದ ಮರುಕಳಿಸ್ತು. ನೋಡ್ತಾ ನಾವು ಊರು ಬಂದೇ ಬಿಡ್ತು. ಆ ಸ್ಕೂಲ್ ಹುಡುಗಿ ಎಷ್ಟು ಹೆಲ್ಪಿಂಗ್ ನೇಚರ್ ಇದೆ ನೋಡಿ. ಹಳ್ಳಿ ಹುಡುಗಿಯರೇ ಇಷ್ಟಪ್ಪ, ಯಾರೇ ಏನೇ ಕಷ್ಟದಲ್ಲಿದ್ದರೂ ಸ್ವಲ್ಪ ಹೆಲ್ಪ್ ಮಾಡಿಬಿಡ್ತಾರೆ ಅನ್ನೋದಕ್ಕೆ ಇದೆ ಸಾಕ್ಷಿ. ನಾವು ಕೂಡ ಅವಾಗ ಹಿಂಗೇನೆ ಯಾರಾದರೂ ಬರ್ತಿದ್ರು ಸ್ವಲ್ಪ ಬ್ಯಾಗ್ ಎತ್ಕೊಂಡು ಹೋಗೋದಾಗಲಿ ಮತ್ತೊಂದಾಗಲಿ ಮಾಡ್ತಾಯಿದ್ದು. ಈ ಹುಡುಗಿನೂ ಕೂಡ ನಾನು ಬ್ಯಾಗ್ ಇಟ್ಕೊಬೇಕಿದ್ರೆ ಅವಳು ನಾನು ಇಟ್ಕೊಳ್ತೀನಿ ಕೊಡೋಕ್ಕ ಅಂತ ಹೇಳ್ಬಿಟ್ಟು ಅವಳು ಸ್ವಲ್ಪ ಹೆಲ್ಪ್ ಮಾಡಿದ್ಲು. ಹೋಗ್ತಿದ್ದಾರೆ ದೇವಸ್ಥಾನದ ಹತ್ರ ಅಣ್ಣ ಕೂತಿದ್ರು. ಅವರು ನಾ ಮಾತಾಡಿಸ್ಕೊಂಡು ಸೀದಾ ಮನೆ ಕಡೆ ನಡೆದ್ವಿ. ಆ ಹುಡುಗಿಗೆ ಒಂದು ಥ್ಯಾಂಕ್ಸ್ ಹೇಳಿ ಅಲ್ಲಿಂದ ನಾನು ಮನೆ ಕಡೆ ಹೊರಟೆ. ಹೋಗಿ ಎಲ್ಲರೂ ಮಾತಾಡಿಸಿ ಅರ್ಶಿನ ರೆಡಿ ಆಗ್ತಾಯಿದ್ರು. ನಾನು ಕೂಡ ರೆಡಿ ಆದೆ. ಹೋಗಿದ್ದೆ ಲೇಟು, ಬೇಗ ರೆಡಿ ಆಗಬೇಕಿತ್ತು, ಹಾಗಾಗಿ ರೆಡಿ ಆದೆ. ಇಷ್ಟಪಟ್ಟು ತೊಗೊಂಡಿದ್ದ ಡ್ರೆಸ್ಸು 1,500 ರೂಪಾಯಿ ಕೊಟ್ಟು ತೊಗೊಂಡಿದ್ದೆ. ಅದನ್ನು ಹಾಕ್ಕೊಳ್ಳೋ ಟೈಮ್ ಆಗ ಬಂತು. ಅದನ್ನು ಫಂಕ್ಷನ್ಗೆ ಅಂತ ತೊಗೊಂಡಿರಲಿಲ್ಲ. ಮುಂಚೆ ಯಾವಾಗಲೂ ನೋಡಿದಾಗ ಇಷ್ಟ ಆಗಿತ್ತು ಅಂತ ತೊಗೊಂಡಿದ್ದೆ. ನಮ್ಮ ಫ್ಯಾಮಿಲಿ ದೊಡ್ಡದಾಗಿದ್ದರಿಂದ ಯಾವ್ದಾರು ಒಂದು ಫಂಕ್ಷನ್ಸ್ ಇದ್ದೇ ಇರೋದಂತ ಗೊತ್ತಿರುತ್ತಲ್ಲ, ಸೊ ಹಂಗಾಗಿ ತೊಗೊಂಡು ಇಟ್ಕೊಂಡಿದ್ದೆ. ಈಗ ಯೂಸ್ ಆಯಿತು. ಓಕೆ ರೆಡಿ ಹಾಗೆ ಊಟ ಸೈಡ್ ಫೋಟೋ ಹಿಂದಕ್ಕೆ ಹೋಗ್ರಿ. ಪುಟ್ಟ ನಿಂದ ಅಮ್ಮ ಅಂತ ಸೈಡಿಗೆ ಬರೋ. 1 2 3 ಹೋಯ್ತು. ಇನ್ನೊಂದ್ಸಲ ಬೇಗ ಇಡೀ ಅರಿಶಿನ ಶಾಸ್ತ್ರ ಎಲ್ಲ ಮುಗಿಸ್ಬಿಟ್ಟು ಸಿಂಗಲ್ ಒಂದೆರಡು ಫೋಟೋಸ್ ತೆಕ್ಕೊಂಡು ರೆಡಿಯಾಗಿರ್ತೀವಿ. ಫೋಟೋಸ್ ತೆಕ್ಕೊಳ್ಳಿಲ್ಲ ಅಂದರೆ ಹೇಗಲ್ವಾ. ನಂತರ ಎಲ್ಲರೂ ಒಂದು ಲೋಟ ಸ್ಟ್ರಾಂಗಾಗಿ ಕಾಫಿ ಕುಡಿದ್ಬಿಟ್ಟು ಹೋದ್ವಿ ಮಲ್ಕೊಳ್ಳೋಕ್ಕೆ ಅಂತ. ಅಲ್ಲಿ ನಮ್ಮ ದೊಡ್ಡಮ್ಮನ ಮಗಳು ಮೆಹಂದಿ ಹಾಕು ಅಂತ ಹೇಳಿದ್ಲು. ಕೋಲ್ಡ್ ಆಗಿಬಿಟ್ಟಿತ್ತು. ನೀರು ಚೇಂಜ್ ಆಗಿಬಿಟ್ರೆ ಸಾಕು ಇವೆ ಕೋಲ್ಡ್ ಆಗಿಬಿಡುತ್ತೆ. ನಾನು ಒಂದು ಟ್ಯಾಬ್ಲೆಟ್ಸ್ ನುಂಗಿ ಹೋಗಲಿ ಅಂತ ಹೇಳಿಬಿಟ್ಟು ಮೆಹಂದಿ ಹಾಕ್ತಾಯಿದ್ದೀನಿ. ನನಗೆ ಹಾಕೋದಕ್ಕೆ ಬರೋಲ್ಲ, ಏನೋ ಸ್ವಲ್ಪ ಟ್ರೈ ಮಾಡ್ತಾಯಿದ್ದೀನಿ. ಇಲ್ಲಿ ಅವ್ರ ಅಜ್ಜಿ ಮೊಮ್ಮಕ್ಕಳನ್ನೆಲ್ಲ ಮಲಗಿಸ್ತಾಯಿದ್ದೆ. ತೊಡೆ ಮೇಲೊಂದು, ತೊಟ್ಲಲ್ಲೊಂದು, ಪಕ್ಕದಲ್ಲೊಂದು. ಅಜ್ಜರ ಕೆಲಸ ನೋಡಿ. ಮೊಮ್ಮಕ್ಕಳು ಅಂದರೆ ಎಷ್ಟು ಪ್ರೀತಿ. ಇಲ್ಲಿ ಇವರೊಬ್ಬರು ಅಜ್ಜಿ ಮಗು ಮಲಗಿಸ್ಕೊಂಡಿದ್ದಾರೆ. ಅಜ್ಜರೆಲ್ಲ ಮೊಮ್ಮಕ್ಕಳು ಮೇಂಟೈನ್ ಮಾಡ್ತಿದ್ದಾರೆ. ಮಕ್ಕಳೆಲ್ಲ ಫಂಕ್ಷನ್ಸ್ ಎಂಜಾಯ್ ಮಾಡ್ತಿದ್ದಾರೆ. ನಮ್ಮ ಮಕ್ಕಳು ನಾವು ನೋಡ್ಕೊಳ್ಳೋದಕ್ಕಿಂತ ಅಜ್ಜರು ನೋಡ್ಕೊಳ್ಳೋದೇ ಹೆಚ್ಚು. ಅದಕ್ಕೆ ಅವ್ರ ಮಕ್ಕಳು ಅಜ್ಜರನ್ನ ಹಚ್ಕೊಂಡ್ಬಿಟ್ಟಿರ್ತವೆ. ಫೈನಲಿ ಮೆಹಂದಿ ಫಿನಿಶ್ ಆಯಿತು. ಮೆಹಂದಿ ಫಿನಿಶ್ ಮಾಡಿಬಿಟ್ಟು ನಾನು ಸ್ವಲ್ಪ ಕೈಗೆ ಹಾಕ್ಕೊಂಡು ಮೆಹಂದಿನ ಮಲ್ಕೊಂಡೆ.
ಗುಡ್ ಮಾರ್ನಿಂಗ್. ಬೆಳಕು ಕರೆದಿದ್ದೇ ಗೊತ್ತಾಗಲಿಲ್ಲ, ಮಲ್ಕೊಂಡಿದ್ದೆ ಲೇಟು, ಬೇಗ ಬೆಳಕು ಕರೆದೇ ಬಿಟ್ಟಿತ್ತು. ನಾನು ಹಾಕ್ಕೊಂಡಿದ್ದು ಕೋನ ನೋಡಿ ಎಷ್ಟು ಸಿಂಪಲಾಗಿ ಹಾಕ್ಕೊಂಡಿದ್ದೇನೆ. ಅದೇನೋ ನನಗೆ ಹಾಕ್ಕೊಳ್ಳೋಕೆ ಇಂಟ್ರೆಸ್ಟ್ ಇರಲಿಲ್ಲ. ತೋರ್ಸಿಗ ಚೆನ್ನಾಗಿ ಬಂದಿತ್ತಲ್ಲ. ಏನದು? ಹಾಗಲಕಾಯಿ. ಹೆಂಗಿದೆ? ಹೆಂಗಿದ್ರ? ನಮ್ಮನೆ ಸಣ್ಣ ಮನುಷ್ಯರಿಗೆ ಚಾಕ್ಲೇಟ್ ತಿನ್ನಂಗಾಗಿದೆ. ಬೆಳಗ್ಗೆ ಲಾಲಿಪಾಪ್ ಎತ್ಕೊಂಡ್ಬರ್ತಾ ಇದ್ದಾನೆ. ಅವ್ರ ಅಜ್ಜಿ ಅವನು ಹುಡ್ಕೊಂಬರ್ತಾ ಇದ್ದಾರೆ. ಸೂಪರ್ ಹೇಳು. ಇಲ್ಲ ಕೇ ಇಲ್ಲ ಅನ್ಸುತ್ತೆ. ಹೇಗಿದೆ? ಸೂಪರ್ ಹೇಳು. ಹೇಗೆ ಹೇಳು? ಸೂಪರ್ ಹೇಳು. ಹೇಳು ಚಿನ್ನ ಈಗ ಸೂಪರ್ ಹೇಳು. ಊರು ಸುತ್ತ ಗುಡ್ಡನೇ ಕಾಣಿಸುತ್ತೆ. ಇವರೆಲ್ಲ ಕೆಲಸ ಮಾಡ್ತಿದ್ರೆ ನಾನು ಅವರಿಂದ ಸುತ್ತಿದ್ದೀನಿ. ಇವಳು ಓಡಾಡ್ತಿದ್ದಾಳೆ. ಅಜ್ಜರೆಲ್ಲ ಮಕ್ಕಳ ಜೊತೆ ಟೈಮ್ ಸ್ಪೆಂಡ್ ಮಾಡ್ತಿದ್ದಾರೆ. ನೀನ್ ಕೊಡಕಂದ ನನ್ನ ಮಗ ಏನೋ ಕದ್ದು ಮುಚ್ಚಿ ತಿಂತಾ ಇದ್ದಾನೆ. ಇದು ನಮ್ಮ ಅಜ್ಜಿಯರ ಹಳೆ ಮನೆ. ಅಜ್ಜಿಯರಿದ್ದಾಗ ಇಲ್ಲಿ ಬರ್ತಾ ಇದ್ವಿ ರಜಕ್ಕೆ. ಬೇಸಿಗೆ ರಜೆ ಬಂದರೆ ಸಾಕು ಬಂದುಬಿಡ್ತಾಯಿದ್ವಿ. ಒಂದೊಂದು ಸ್ವಲ್ಪ ದಿವಸ ಇದ್ದು ಹೋಗ್ತಾಯಿದ್ವಿ. ಚೆನ್ನಾಗಿರ್ತಾಯಿತ್ತು. ಅವಾಗ ಅಜ್ಜಿ ಎಲ್ಲ ಇರ್ತಾಯಿದ್ರು. ಅಜ್ಜಿ ಇಲ್ಲ ಈಗ. ಇವರೇ ನಮ್ಮ ತಾತ ಅಜ್ಜಿ. ನಮ್ಮ ಅಜ್ಜಿ ಥರನೇ ಇರೋದು ನಮ್ಮಮ್ಮ ಸೇಮ್. ಅವರು ಕೂಡ ಏಜ್ ಆದಮೇಲೆ ನಮ್ಮ ಅಜ್ಜಿ ಥರನೇ ಕಾಣಿಸ್ತಾರೆ ಅಂತ ಅನಿಸುತ್ತೆ. ಇದು ಬಂದು ಆಚೆ ಕಡೆ ಕಾರಿಡಾರ್. ಈ ಜಗಲಿ ಮೇಲೆ ಕೂತ್ಕೊಳ್ತಾ ಇದ್ವಿ ನಾವು. ನನ್ನ ಮಗ ಕೂತಿದ್ದಾನಲ್ಲ ಆ ರೀತಿ ಕೂತ್ಕೊಳ್ತಾ ಇದ್ವಿ ನಾವು. ಇದು ಬಂದುಬಿಟ್ಟು ಹಾಲು. ಅವ್ರು ಏನೂ ತೆಗೆದಿಲ್ಲ, ಎಲ್ಲ ಫೋಟೋಸು ಎಲ್ಲ ಹಾಗೇ ಇದೆ. ಮತ್ತು ಅದೇ ಮೆಮೊರೀಸ್ ವಾಪಸ್ ಬರುತ್ತೆ ಅದನ್ನೆಲ್ಲ ನೋಡಿದಾಗ. ಅಲ್ಲಿ ಕಿಟಕಿಯಲ್ಲಿ ಒಂದು ಮಂಚ ಇದೆ, ಅಲ್ಲಿ ಇರ್ತಾಯಿದ್ರು ಅಜ್ಜಿ. ಇದು ಬಂದುಬಿಟ್ಟು ರೂಮು. ಇಲ್ಲಿ ಅಟ್ಟ ಇತ್ತು. ಅಟ್ಟದ ಮೇಲೆ ಕತ್ತಕ್ಕೆ ನಾವು ಭಯ ಪಡ್ತಾ ಇದ್ವಿ. ಏಣಿ ಇತ್ತು, ಈಗ ಏಣಿ ಇಲ್ಲ. ಏಣಿ ಒಂದು ತೆಗೆದುಬಿಟ್ಟಿದ್ದಾರೆ. ರಜಕ್ಕೆ ಬಂದಾಗ ನಾವಂತೂ ಆ ಹಾಲಲ್ಲಿ ಉದ್ದಕ್ಕೂ ಮಲ್ಕೊಂಡ್ಬಿಡ್ತಾಯಿದ್ವಿ ನಾವು ಮಾತಾಡಿಕೊಂಡು. ದೇವ್ರದ ವಿಚಾರ ಮಾತಾಡಿಕೊಂಡು ಮತ್ತು ಅವ್ರ ಸ್ಟೋರಿ ಕೇಳಿಕೊಂಡು ಅಲ್ಲಿ ಹಾಲಲ್ಲಿ ಮಲ್ಕೊಳ್ತಾ ಇದ್ವಿ ಉದ್ದಕ್ಕೂ. ಆ ಮೆಮೊರೀಸ್ ತುಂಬ ಚೆನ್ನಾಗಿತ್ತು. ಅದು ಮತ್ತೆ ರಿಟರ್ನ್ ಬರೋದಿಲ್ಲ. ಇದು ಬಂದುಬಿಟ್ಟು ಕಿಚನ್ನು. ಉದ್ದಕ್ಕಿದೆ. ಇಲ್ಲಿ ಸಗಣಿ ಹಾಕ್ಬಿಟ್ಟು ಸಾರಿಸ್ತಾಯಿದ್ರು. ಇಲ್ಲಿ ಬಂದುಬಿಟ್ಟು ಒಲೆ ಇತ್ತು. ಇದು ಬಂದು ಕಬೋರ್ಡು. ಹಾಲು ಮೊಸರು ಎಲ್ಲ ಇಡ್ತಾಯಿದ್ರು ಅದರಲ್ಲಿ. ಅಲ್ಲಿ ಲಾಸ್ಟಲ್ಲಿ ದೇವ್ರ ಕೋಣೆ ಇತ್ತು, ಅದು ಕೂಡ ತೆಗೆದಿದ್ದಾರೆ. ಹೀಗೆ ಬಂದರೆ ಇದು ಹಿಂದ್ಗಡೆ ಬಾಗಿಲು.
ಹಿತ್ತಲ ಬಾಗಿಲು. ಇಲ್ಲಿ ಆವಾಗಿನ ಗಿಡಗಳು ಇನ್ನೂ ಹಾಗೇ ಇದೆ, ಇವೇನೆ. ಆ ಗಿಡ ಇದೆಯಲ್ಲ ಸೇಮ್ ಹಾಗಿಂಗಿತ್ತು, ಅದೇ ಥರ ಕಾಣಿಸ್ತಿದೆ. ಇಲ್ಲಿ ಬಚ್ಚಲು ಮನೆ ಇತ್ತು, ದೊಡ್ಡ ಮನೆಯೇ. ಸ್ವಲ್ಪ ಒಬ್ಬೊಬ್ಬರೇ ಇರೋಕ್ಕೆ ಭಯ ಆಗುತ್ತೆ. ಆದರೆ ಎಲ್ಲರ ಜೊತೆಲಿದ್ದರೆ ಎಷ್ಟು ಖುಷಿ ಇರುತ್ತೆ, ಎಷ್ಟು ಚೆನ್ನಾಗಿರುತ್ತೆ. ಮಿಸ್ ಮಾಡ್ಕೊಂಡ್ವಿ, ಆಗಿನ ದಿನಗಳನ್ನೆಲ್ಲ ಮಿಸ್ ಮಾಡ್ಕೊಳ್ತೀವಿ. ಹಳೆ ಮನೆ ಮುಂದೆನೇ ಅವ್ರ ಆಪೋಸಿಟಾಗಿ ಹೊಸ ಮನೆ ಮಾಡ್ಕೊಂಡಿದ್ದಾರೆ ಮಾಮರು. ನಂತರ ತಿಂಡಿ ರೆಡಿಯಾಗಿತ್ತು. ಎಲ್ಲರೂ ಕೂಡ ತಿಂಡಿ ತಿಂದು ಗೊಜ್ಜು ರೈಸು, ತಿಂಡಿ ತಿಂದು ಐಸ್ ಕ್ರೀಮ್ನವ್ರು ಬಂದ್ರಪ್ಪ ಅಷ್ಟೊತ್ತಿಗೆ. ಐಸ್ ಕ್ಯಾಂಡಿ ಫೇವ್ರೇಟ್. ನೋಡ್ತಿದ್ರೆ ಬಾಯಲ್ಲಿ ನೀರು ಬರುತ್ತೆ. ನಾನು ರೆಡ್ ಕಲರ್ ತೊಗೊಂಡೆ, ಚೆನ್ನಾಗಿತ್ತು. ತಿಂಡಿ ತಿಂದ ನಂತರ ಎಲ್ಲರೂ ಕೂಡ ಫ್ರೆಶ್ ಅಪ್ ಆದ್ವಿ. ನಮ್ಮನೆ ಸಣ್ಣ ಮಾಸ್ಟ್ರು ಅಡ್ಡಾಡ್ತಿದ್ದಾರೆ. ನಾನು ರೆಡಿ ಆದಮೇಲೆ ಒಂದೆರಡು ವೀಡಿಯೋ ತಗೊಳ್ಳೋಂತ ಆಚೆ ಕಡೆ ಹೋದೆ. ಹುಲ್ಲರೆ ಅಡ್ಡ ಹೋಗ್ತಾ ಇದೆ. ಇದೆಲ್ಲ ಒಂದು ರೀತಿ ನ್ಯಾಚುರಲಾಗಿ ಚೆನ್ನಾಗಿ ಬರುತ್ತಲ್ಲ ನೋಡಿ. ಯಾರು ಅಡ್ಡಾಡಿ ಬರ್ತಾರೆ ವೀಡಿಯೋಸ್ ತೊಗೊಬೇಕಿದ್ರೆ. ನನ್ನ ಮಗ ಒಂದಿಷ್ಟು ಕೆಲಸ ಬೇರೆ ಮಾಡ್ತಿದ್ದಾನೆ. ಇವನಿಗೆ ಈ ಥರ ಕೆಲಸ ಮಾಡೋದು ಅಂತಂದರೆ ಖುಷಿ. ಅವರಿಗೆಲ್ಲ ತಿಂಡಿ ಬಿಡಿಸ್ತಾ ಇದ್ದಾನೆ. ನಂತರ ಸ್ಯಾರಿ ಹಾಕ್ಕೊಂಡು ರೆಡಿ ಆಗೋದು. ಗಂಡು ಹೊಡೋಕ್ಕೆ ಲೇಟ್ ಆಗುತ್ತೆ ಅಂತ ಹೇಳಿಬಿಟ್ಟು ಎಲ್ಲ ರೆಡಿ ಆದ್ವಿ. ಡನ್. ಈ ಕೆರೆ ಅವಾಗಿಂದ ಹಾಗೆ ಇದೆ ಅಲ್ಲ. ಅದ್ರ ಅಲ್ವಾ? ಇದು ದೇವಸ್ಥಾನ ಚೇಂಜ್ ಆಗಿದೆ. ಅಲ್ಲಿ ಹಳ್ಳಿ ಮರ ಇತ್ತಲ್ಲ, ಅದು ಇರಬೇಕಾಗಿತ್ತು ಚೆನ್ನಾಗಿರೋದು. ಮುಳ್ಳುಕ್ತು. ಬಾಳೆಹಣ್ಣು ಕಾಯಿ ತಗೊಂಬಂದು ಇಲ್ಲಿ ಮಂಗಳಾರತಿ ಮಾಡಿ ಆಮೇಲೆ ಶರಣ ಅನ್ಕೊಂಡು ಹೋಗ್ಬೇಕು. ಕಾಣಿಸ್ತಿಲ್ಲ, ಇದು ಅಡ್ಡ ಬರುತ್ತೆ. ನೀವೇನು ಡಿಸ್ಕವರ್ ಮಾಡ್ತಾರ ನನ್ನ ಮೊಬೈಲಲ್ಲಿ ತೆಗಿತಾರದು. ಬ್ರೋ ನಾನು ಇದ್ದೀನಿ. ನಮ್ಮನೆ ಕಪ್ಪರ ಏನು ಕಂಟ್ರೋಲ್ ಮಾಡೋಕ್ಕಾಗ್ತಿಲ್ಲ ನನ್ನ ಮಗನ ಕೈಲಿ. ದೊಡ್ಡದಾಗಿಲ್ವಾ? ನಂತರ ಚೌಟ್ರಿಗೆ ಹೋದ್ವಿ. ಹೋದ ನಂತರ ಎಲ್ಲರೂ ರೆಡಿ ಆಗ್ತಿದ್ರು, ನಾವು ಕೂಡ ರೆಡಿ ಆದ್ವಿ. ನೋಡಿ, ಈ ಸ್ಯಾರಿ ಹಾಕ್ಕೊಂಡಿದ್ದೀನಿ. ತುಂಬ ಲೈಟಾಗಿದೆ ಸ್ಯಾರಿ, ಪಿಂಕ್ ಕಲರು. ತುಂಬ ಇಷ್ಟಪಟ್ಟು ತೊಗೊಂಡಿದ್ದ ಸ್ಯಾರಿ ಇದು. ನೆಟ್ಟೆಡ್ ಚೆನ್ನಾಗಿದೆ, ಆದರೆ ನಂಗೆ ಸೂಟ್ ಆಗ್ತಿದೆಯಲ್ಲೋ ಗೊತ್ತಿಲ್ಲ ಅಷ್ಟೇ. ಮಗ ಕೂಡ ರೆಡಿ ಅದ. ಅಷ್ಟೊತ್ತಿಗೆ ನನ್ನ ತಂಗಿಯರು ಬಂದರು. ಇವರಿಬ್ಬರು ನಮ್ಮ ಆಂಟಿ ಮಕ್ಕಳು, ಇವರು ನಮ್ಮ ದೊಡ್ಡಮ್ಮನ ಮಗಳು. ನೆಕ್ಸ್ಟ್ ಎಲ್ಲ ರೆಡಿ ಆದಮೇಲೆ ನಾನು ನನ್ನ ತಂಗಿ ನಮ್ಮ ಆಂಟಿ ಮಗಳು ಒಂದು ವಾಕ್ ಮಾಡಿದ್ವಿ. ಅದಾದ ನಂತರ ನಾನು ನನ್ನ ಮಗ ವಾಕ್ ಮಾಡಿದ್ವಿ. ಎಷ್ಟು ಚೆಂದ ವಾಕ್ ಮಾಡ್ತಾನೆ ನೋಡಿ ನನ್ನ ಮಗ ನನ್ನ ಜೊತೆ. ನಡೆಯೋಣ ಬೇಡವಾ ಅಂತ ಯೋಚನೆ ಮಾಡ್ತಾನೆ. ನಂತರ ರಿಸೆಪ್ಷನ್ ನಡೀತಾ ಇತ್ತು. ಅಮ್ಮ, ನಾನು ನನ್ನ ಮಗ ಎಲ್ಲ ಹೋದ್ವಿ. ನೈಟೇ ಮುಯಿ ಕೊಟ್ಬಿಟ್ಟು ಫೋಟೋ ತೆಗೆಸ್ಕೊಂಡು ಬಂದುಬಿಟ್ವಿ. ಯಾಕೆಂದರೆ ಮಾರ್ನಿಂಗ್ ಮತ್ತೆ ನಾನು ರಿಸೆಪ್ಷನ್ ವೆಯ್ಟ್ ಮಾಡ್ತಾಯಿದ್ದೆ, ಬೆಂಗಳೂರಿಗೆ ಬರೋ ಲೇಟ್ ಆಗುತ್ತೆ ಅಂತ ಹೇಳಿಬಿಟ್ಟು ನೈಟೇ ಹೋಗಿ ಬಂದ್ವಿ ಫೋಟೋಕ್ಕೆ. ನಂತರ ಹೊಟ್ಟಿಸ್ತಿತ್ತು, ಊಟಕ್ಕೆ ಬಂದ್ವಿ.
ಮದುವೆಲೂ ಕೂಡ ಚಂಪಾಕಲಿ ಕಾಯಿ ಒಬ್ಬಟ್ಟು ಎಲ್ಲ ಈ ರೀತಿ ಮಾಡಿಸಿದ್ರು. ಇದೊಂದು ಸ್ಪೆಷಲಾಗಿದೆ ನೋಡಿ, ಏನಿದು ಅಂತಂದರೆ ಅದೇನಪ್ಪ ಅಂತ ನಾನು ಯೋಚನೆ ಮಾಡಿ ನೋಡ್ತಿದ್ದೆ. ಅದು ಕೊನೆಗೆ ಗೊತ್ತಾಯ್ತದು ಜೋಳ ಅಂತ. ಏನೇನೆಲ್ಲ ವೆರೈಟಿ ಇರುತ್ತಪ್ಪ ಈಗಂತೂ. ಲಾಸ್ಟ್ ಟೈಮು ಇನ್ನೊಂದು ಮದುವೆಯಲ್ಲಿ ಹೋದಾಗ ಹುಳ್ಳಿಕಾಳು ಇತ್ತು, ಹುಳ್ಳಿಕಾಳು ಬೇಯಿಸಿರೋದು. ಇನ್ನು ಏನೇನು ಸ್ಪೆಷಲಾಗಿ ಮಾಡ್ತಾರೆ. ನೆಕ್ಸ್ಟ್ ರಿಸೆಪ್ಷನ್ ಮುಗಿಸ್ಕೊಂಬಿಟ್ಟು ನಾವೆಲ್ಲ ನಮ್ಮಮ್ಮನ ಫ್ರೆಂಡ್ ಮನೆಗೆ ಹೊರಟಿದ್ವಿ. ಸ್ವರ್ಣ ಆಂಟಿ ಬಂದಿದ್ದರು ಮದುವೆಗೆ, ಅವರು ಕೂಡ ರಿಲೇಷನ್ನು, ಅಮ್ಮನ ಫ್ರೆಂಡ್ ಹೆಚ್ಚಾಗಿ. ಹಾಗಾಗಿ ಅವ್ರ ಮನೆಗೆ ಹೊರಟ್ವಿ. ಹೂವು ಕೊಡು, ಇಲ್ಲಿ ಹೂವು ನನಗೆ ಕೊಡವಾ, ಕೊಡಕಂದ ಇಲ್ಲಿ ಹೂವು ತಗೋಬಾ. ಇಲ್ಲಿ ನಮ್ಮಮ್ಮರು ನೈಟಿ ವಿಚಾರ ಮಾತಾಡ್ತಿದ್ದಾರೆ. ನಮ್ಮಮ್ಮ ನೈಟಿ ಹಾಕಲ್ಲ. ನಮ್ಮ ಅಪ್ಪಾಜಿಗೆ ಇಷ್ಟ ಆಗಲ್ಲ ಅಂತ ಹೇಳ್ಬಿಟ್ಟು ಅವ್ರು ಹಾಕೋದಿಲ್ಲ. ಅವ್ರು ಹೇಗೆ ಹೇಳ್ತಾರೆ ಹಾಗೇನೆ ಇವರು. ಅವಾಗಲೂ ಅಷ್ಟೇ ನಾನು ನೋಡ್ತಾ ಇದ್ನಲ್ಲ, ಅವರ ಚೆನ್ನಾಗಿಲ್ಲ ಸ್ಯಾರಿ ಅಂತ ಹೇಳಿದರೆ ಇವ್ರು ಹಾಕ್ತಾನೆ ಇರಲಿಲ್ಲ ಆ ಸ್ಯಾರಿನ. ಚೆನ್ನಾಗಿದೆ ಆದರೆ ಈಗ ನಾವಂತೂ ಹೇಳಿದ ಮಾತೆ ಕೇಳಲ್ಲ, ನಮಗೆ ಇಷ್ಟ ಆಯಿತು ಹಾಕ್ಕೊಂಬಿಡ್ತೀವಿ. ನನ್ನ ತಂಗಿ ಇಲ್ಲಿ ರೆಡಿಮೇಡ್ ಮೆಹಂದಿ ಹಾಕ್ಕೊತಾ ಇದ್ದಾಳೆ. ಅದು ಯಾವ ಚೆಂದ ಬರುತ್ತೆ ಅಂತ ನೋಡಬೇಕು. ಇದು ಫಸ್ಟ್ ಟೈಮ್ ನಾನು ನೋಡ್ತಾ ಇರೋದು. ಅದು ಯಾವ ರೀತಿ ಹಾಕ್ಕೊಳ್ತಾರೆ ಅನ್ನೋದು ಗೊತ್ತಿಲ್ಲ. ಇವಳು ಹಾಕ್ಕೊಳ್ತಿದ್ದಾಳೆ, ನೋಡ್ತೀನಿ ಅದು ಯಾವ ರೀತಿ ರಿಸಲ್ಟ್ ಬರುತ್ತೆ ಅಂತ. ಲೆಫ್ಟ್ ಹ್ಯಾಂಡ್ ತಗೋ. ಹಬ್ಬ ಹಾಕ್ಕೊಂಡ್ಲು ಯಾವ ರೀತಿ ರಿಸಲ್ಟ್ ಬಂತು ನೋಡಿ. ಕೋನ ಎಲ್ಲ ಅಲ್ದಕ್ಕೆ ಮೆತ್ಕೊಂಡ್ಬಿಟ್ಟಿದೆ, ಕೈಗಂತೂ ಏನೂ ಬಂದಿಲ್ಲ ಸರಿಯಾಗಿ. ಇದಕ್ಕಿಂತ ನಾವು ಹೆಂಗೆ ಬೇಕಂಗೆ ಬರೋ ಥರ ಬಿಡಿಸ್ಕೊಂಡ್ರು ಕೂಡ ಎಷ್ಟೋ ಚೆನ್ನಾಗಿರುತ್ತೆ. ಇಲ್ಲ ಇವಳಿಗೆ ಅಪ್ಲೈ ಮಾಡ್ಕೊಳಕ್ಕೆ ಬರಲಿಲ್ವ ನಮಗೆ ಗೊತ್ತಿಲ್ಲ, ಅದಂತೂ ಈ ರೀತಿ ರಿಸಲ್ಟ್ ಕೊಡ್ತು. ಈ ಮೆಹಂದಿ ಯಾವ ರೀತಿ ರಿಸಲ್ಟ್ ಕೊಡುತ್ತೆ ಅಂತ ನೋಡೋಕ್ಕೆ ನಾವು ಎಷ್ಟು ಜನ ಕಾಯ್ತಾಯಿದ್ದೀವಿ ನೋಡ್ರಿ ಇಲ್ಲಿ. ಅಬ್ಬಬ್ಬ ನೋಡಿ, ಹುಡುಗರೆಲ್ಲ ಕಾಯ್ತಾ ಇದ್ದಾರೆ ಯಾವ ರೇಂಜ್ ರಿಸಲ್ಟ್ ಬರುತ್ತೆ ಅಂತ ನೋಡ್ಬಿಟ್ಟು. ಅದು ಈ ರೇಂಜ್ ರಿಸಲ್ಟ್ ಬಂತು ಅಂತ ಓದ್ಕೊಂಡ್ರು ಸುಮ್ಮನೆ. ಈಗ ಫ್ರೆಂಡ್ ಇಬ್ಬರು ಒಂದೇ ಹತ್ರ ಮಲ್ಕೊಬೇಕು ಅಂತ ಹೇಳಿಬಿಟ್ಟು ನಮ್ಮನ್ನು ಈ ಕಡೆ ಮಲಗಿಸ್ಬಿಟ್ಟು ಅವ್ರು ಆ ಕಡೆ ಮಲ್ಕೊಂಡ್ರು. ಮಲ್ಕೊಳಕ್ಕೆ ಲೇಟಾಗಿತ್ತು, ಆದರೂ ಬೆಳಗ್ಗೆ ಬೇಗ ಎದ್ದಂಡು ಮುಹೂರ್ತಕ್ಕೆ ಹೋಗ್ಬೇಕಾಗಿತ್ತಲ್ಲ ಬೇಗ. ಹಾಗಾಗಿ ಬೇಗ ಎದ್ಬಿಟ್ಟು ಫ್ರೆಶ್ ಅಪ್ ಆದ್ವಿ. ಮುಹೂರ್ತಕ್ಕೂ ಕೂಡ ನಾನು ಸ್ಯಾರಿ ಹಾಕ್ಕೊಳ್ತಾ ಇದ್ದೀನಿ. ಸ್ಯಾರಿಗೆ ಈ ಜ್ಯುವೆಲ್ಲರ್ಸ್ ಮ್ಯಾಚ್ ಮಾಡ್ತಾ ಇದ್ದೀನಿ. ನಮ್ಮನೆ ಸುಬ್ಬಮ್ಮಗೆ ಏನು ಸೀರೆ ಉಟ್ಕೊಳಕ್ಕೆ ಬರಲ್ಲ, ಅಮ್ಮನ ಕೈಲಿ ಉಡಿಸ್ಕೊಳ್ತಾ ಇದ್ದಾಳೆ. ನಾನು ಕಂಪ್ಲೀಟ್ ರೆಡಿಯಾಗಾಯಿತು. ಜ್ಯುವೆಲ್ಲರ್ಸು ದಪ್ಪದ ಸರ ಹಾಕಲಿಲ್ಲ, ನನಗೆ ಹೆವಿ ಅನ್ನಿಸ್ತು. ಒನ್ಲಿ ಸಿಂಪಲಾಗಿ ಒಂದು ಹಾಕ್ಕೊಂಡೆ ಅಷ್ಟೇ. ಮನೆ ಮಾತ್ರ ಚೆನ್ನಾಗಿದೆ, ಬೆಳಕು ಗಾಳಿಗಂತೂ ಸಮಸ್ಯೆ ಇಲ್ಲ, ಎಷ್ಟು ಚೆನ್ನಾಗಿದೆ. ಈ ಗಣಪತಿ ಇಲ್ಲಿ ಬಾ, ಒಬ್ರು ಕಳ್ಸಿರು ಒಬ್ರು ಓಡ್ಬೋತಾರೆ. ಹಲೋ, ಎತ್ಬೇಕು ಇವನು ನನಗೆ ಕೊಡ್ತಿಲ್ವಲ್ಲ ಅಂತ ಕೈ ಅಂತದಾನೆ. ಸೀರೆ ಉಟ್ಕೊಂಡು ಹಿಂಸೆ ಬಿಟ್ರೆ ಅಕ್ಕಿ
ಕೀರ್ತಿ ಎಲ್ಲೋದ ಎಲ್ಲಿ ಓಕೆ ರೆಡಿನಾ ಬರುತ್ತೆ ಆಯ್ ಹೇಳು ಕಂದ ಆಯ್ ಹೇಳು ಚಿನೆ ಬಾಯ್ ಆಂಟಿ ಏನೋ ಮರ್ತು ಬಂದಿದ್ದೀನಿ ಅಂತ ಮತ್ತೆ ಒಳಗಡೆ ಹೋದರು. ಹೋದವರು ನಮಗೆ ತಂದು ಕೊಟ್ಟಿದ್ದು ಏನು ಮರ್ತು ಬಂದಿದ್ರು ಅಂದರೆ ಅವರು ಕಡ್ಲೆಟ್ಟು ಉಂಡೆ ಮಾಡಿಟ್ಟಿದ್ರು. ಅದನ್ನು ಕೊಡಬೇಕು ಅಂತ ಅಂದ್ಕೊಂಡಿದ್ರು, ಮರ್ತಿದ್ರು. ಹಾಗಾಗಿ ಮತ್ತೆ ಹೋಗಿ ವಾಪಸ್ ತಗೊಂಬಂದು ಕೊಟ್ಟರು ಕಡ್ಲೆಟ್ಟಿನ ಉಂಡೆನ. ನೋಡಿ ನನ್ನ ಫ್ರೆಂಡ್ ಮೇಲೆ ಅವ್ರಿಗೆ ಎಷ್ಟು ಪ್ರೀತಿ. ಚೆನ್ನಾಗಿ ಮಾಡಿದರು ಕಡ್ಲೆಟ್ಟಿನ ಉಂಡೆ, ಚೆನ್ನಾಗಿತ್ತು. ನಾನು ಟೇಸ್ಟ್ ಮಾಡಿದೆ. ನಂತರ ಮುಹೂರ್ತ ಜೊತೆ ಚೌಟ್ರಿ ಬಂದ್ವಿ. ಮುಹೂರ್ತ ನಡೀತಾ ಇತ್ತು. ನನ್ನ ಮಗ ನನ್ನ ಫ್ರೆಂಡ್ ಸಿಕ್ಬಿಟ್ಟಪ್ಪ. ಅವ್ನು ಸಿಕ್ಕಿದ್ರೆ ಸಾಕು, ನನ್ನ ಕೈಗೆ ಸಿಗೋದಿಲ್ಲ ಅವನು. ಇವರೇ ನಮ್ಮ ಮಾಮ, ಇವ್ರ ಮಗಂದೇ ಮದುವೆ. ನಾವು ಊರಿಗೆ ಹೋದಾಗೆಲ್ಲ ಇವ್ರು ನಮ್ಮನ್ನೆಲ್ಲ ತುಂಬ ಚೆನ್ನಾಗಿ ನೋಡ್ಕೊಳೋರು. ನನಗೆ ಇಷ್ಟ ಇವರಂದರೆ. ತಿಂಡಿ ತಿಂದ ನಂತರ ಮುಹೂರ್ತ ಮಾಡೋಕ್ಕೆ ಹೋದ್ವಿ. ಜನ ಕಮ್ಮಿ ಇದ್ದರು. ಅಮ್ಮ ನಾನು ಹೋದ್ವಿ. ಇವರು ಕೂಡ ನಮ್ಮ ದೊಡ್ಡಮ್ಮನ ಮಗಳು. ಇವರು ನಾನು ಸಣ್ಣ ಹುಡುಗರು ದೊಡ್ಡಮ್ಮನ ಮನೆಗೆ ಹೋದಾಗ ಜೊತೆಲಿ ಇರ್ತಾಯಿದ್ವಿ. ಹಳೆ ಫೋಟೋಸ್ ಇದೆ, ಅದನ್ನು ಕೂಡ ತೋರಿಸ್ತೀನಿ. ಆಗಾಗಿದ್ವಿ, ಈಗ ಈ ಥರ ಇದ್ದೀವಿ. ಅಷ್ಟೇ ಸಾಕು. ಮದುವೆ ಮುಗಿಸ್ಬಿಟ್ಟು ಊಟ ಮಾಡಿ ಬೆಂಗಳೂರಿಗೆ ರಿಟರ್ನ್ ಆಗೋದಿತ್ತು. ಹಾಗಾಗಿ ನಾನು ಬೇಗ ಊಟ ಮಾಡಿಬಿಟ್ಟು ಬೆಂಗಳೂರು ಕಡೆ ಹೊರಟೆ. ಬೆಂಗಳೂರಿಂದ ಬಸ್ ಬಂದಿತ್ತು, ಆ ಬಸ್ಗೆ ಹೊರಟೆ. ಅಪ್ಪಾಜಿ ನಾನು ಮಾತ್ರ ಬೆಂಗಳೂರು ಕಡೆ ಹೊರಟ್ವಿ. ಅಮ್ಮರೆಲ್ಲ ಒಂದಿಸಿದ್ವಿ ಅಂತ ಹೋದ್ರು ಆ ಕಡೆ. ಹೋಗ್ಬೇಕಾದ್ರೆ ಬಸ್ಸಲ್ಲಿ ಪಗ ಕೂತಿದ್ದ ಆಂಟಿ ಎಲೆ ಹಾಕ್ಕೊಳ್ತಾ ಇದ್ರು. ಎಲೆ ಕೊಟ್ಟರು ನನಗೂ ಕೂಡ, ನಾನು ಹಾಕ್ಕೊಂಡೆ. ಫ್ಯಾಕ್ಟ್ರಿ ಕಡೆಯಿಂದನೇ ಬಸ್ ಮಾಡಿದ್ರು ಮದುವೆಗೆ, ಹಾಗಾಗಿ ಅದೇ ಬಸ್ಸಲ್ಲಿ ಬಂದೆ ನಾನು. ಅಂದವೇ ಹೋಗ್ತಾ ಹಾಗೇ ಬೇಲೂರು ಟೆಂಪಲ್ ನೋಡಿಕೊಂಡು ಹೊರಟ್ವಿ. ಬರೋದು ನೈಟ್ ಆಗಿತ್ತು. ಸಾಂಗ್ ಕೇಳ್ತಾ ಬಸ್ಸಲ್ಲಿ ಹಾಗೆ ಸ್ವಲ್ಪ ಟೈಮು ರೆಸ್ಟ್ ಮಾಡಿದೆ, ನಿದ್ದೆ ಮಾಡ್ತಾ. ಅದಾದ ನಂತರ ಕಣ್ಬಿಟ್ಟು ನೋಡಿದ್ರೆ ಅಲ್ಲಲ್ಲಿ ಒಬ್ಬೊಬ್ಬರು ಡ್ಯಾನ್ಸ್ ಮಾಡ್ತಾಯಿದ್ರು. ಅದನ್ನು ನೋಡ್ದೆ ನನಗೆ ನೆನಪಾಗಿದ್ದು, ನನ್ನ ಫ್ಯಾಮಿಲಿಯಲ್ಲಿ ಎಲ್ಲರೂ ಕೂಡ ಹೀಗೆ ಒಟ್ಟಿಗೆ ಸೇರಿದಾಗ ನಾವು ಡ್ಯಾನ್ಸ್ ಮಾಡ್ತೀವಿ. ಲಾಸ್ಟ್ ಟೈಮ್ ನಾವು ಎಂಗೇಜ್ಮೆಂಟ್ಗೆ ಹೋದಾಗಲೂ ಕೂಡ ಡ್ಯಾನ್ಸ್ ಮಾಡಿದ್ವಿ. ನನಗದು ನೆನಪಾಯಿತು. ಆ ವಿಡಿಯೋಸ್ ಕೂಡ ಈಗ ಹಾಕ್ತೀನಿ ನೋಡಿ. ಇರೋವಾಗ ಲೈಫ್ನ ಎಂಜಾಯ್ ಮಾಡಬೇಕಲ್ವ. ಸತ್ತು ಬೇತಾಳುಗಳಾದ್ಮೇಲೆ ಹುಣಸೆ ಮರದಲ್ಲಿ ಕುಣಿಯೋದು ಇದ್ದಿದ್ದೇನೆ. ಅದರೊಳಗಡೆ ಭೂಮಿ ಮೇಲೆ ಇದ್ದಂಗೆ ನಾವು ಲೈಫ್ ಎಂಜಾಯ್ ಹಾಗಾಗಿ ಚಿಂತನೆಲ್ಲ ಪಕ್ಕಕ್ಕೆ ಇಟ್ಬಿಟ್ಟು ಆ ಮೂಮೆಂಟನ್ನ ನಾವು ಖುಷಿಯಿಂದ ಕಳಿಬೇಕು. ಸೊ ಹಾಗಾಗಿ ನಾವು ಒಂದೆರಡು ಸ್ಟೆಪ್ ಹಾಕಿ ಅಷ್ಟೊತ್ತಿಗೆ ಬೆಂಗಳೂರು ಬಂತು. ಬೆಂಗಳೂರು ಬಂದು ಮನೆ ಹತ್ರ ರೀಚ್ ಆದ್ವಿ. ಮುಂದಿನ ವಿಡಿಯೋದೊಂದಿಗೆ ಸಿಗೋಣ. ಬಾಯ್.